ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಭಾರತ ಮತ್ತು ಅಮೇರಿಕ ಅದರ ಮಧ್ಯೆ ಒಂದು ವ್ಯಾಪಾರ ಒಪ್ಪಂದ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದನ್ನು ಗಮನಿಸಿದಾಗ ಟ್ರಂಪ್ ಭಾರತದ ಮುಂದೆ ತಮ್ಮ ಸೋಲನ್ನು ಒಪ್ಕೊಂಡ್ರ ಅಥವಾ ಮಂಡಿ ಊರಿದ್ರ ಎನ್ನುವಂತಹ ವಿಚಾರ. ಒಂದು ಸಹಿಯನ್ನು ಹಾಕೋಕೆ ಈಗ ಕೊನೆಗೂ ಕೂಡ ಒಂದು ಡೇಟ್ ಫಿಕ್ಸ್ ಆಗಿದೆ. ಮುಂದಿನ ವಾರದಲ್ಲಿನೇ ಟ್ರಂಪ್ ಇದಕ್ಕೆ ಸಹಿ ಹಾಕ್ತಾರೆ. ಮೋದಿ ಅವರು ಕೂಡ ಅಷ್ಟೇ. ಹಾಗಾದರೆ ಯಾವ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ? ಈ ಒಪ್ಪಂದದಿಂದ ಭಾರತಕ್ಕೆ ಏನು ಉಪಯೋಗ ಆಗುತ್ತೆ? ದಿಢೀರಂತ ಟ್ರಂಪ್ ಈ ನಿರ್ಧಾರಕ್ಕೆ ಬಂದದ್ದು ಹೇಗೆ, ಯಾವ ಕಾರಣಕ್ಕಾಗಿ? ನಾವು ನೋಡಿದ್ದೀವಿ, ಟ್ರಂಪ್ ತನ್ನದೇ ಆದಂತಹ ಒಂದು ಹೇಳಿಕೆಗಳಿಂದ, ನಿರ್ಧಾರಗಳಿಂದ ಟೀಕೆಗೊಳಗಾಗ್ತಾ ಇದ್ರು. ಅದೇನೇ ಇದ್ರೂ ಸರಿ, ಯಾರೇ ಇದ್ರೂ ಸರಿ, ನಾನು ನನ್ನ ರೀತಿಯಲ್ಲೇ ನಡೆದುಕೊಳ್ತೀನಿ ಅಂತ ಟ್ರಂಪ್ ವಾದವನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ನೋಡಿದ್ದೀವಿ, ಒಬ್ಬ ದೇಶದ ಅಧ್ಯಕ್ಷನನ್ನೇ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಂತಹ ಮನಸ್ಥಿತಿ ಟ್ರಂಪ್ದು. ಹೀಗಿರುವಾಗ ಭಾರತದ ಮುಂದೆ ಮಾತ್ರ ಆ ರೀತಿಯಾಗಿ ಏನೂ ಕೂಡ ಮಾಡೋಕ್ಕಾಗಲ್ಲ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಬೇರೆ ಬೇರೆ ದೇಶಗಳ ಮೇಲೆ ಭಾರತವನ್ನು ಸೇರಿಸಿ ಕೂಡ ಸುಂಕವನ್ನು ಜಾಸ್ತಿ ಮಾಡಿದರು. ಒಂದು ಸುಂಕದ ಫೈಟನ್ನು ಮಾಡ್ತಾಯಿದ್ರು, ದೊಡ್ಡ ಮಟ್ಟದ ಯುದ್ಧ ಸಾರಿದ್ರು. ಯಾವ್ಯಾವ ದೇಶಗಳು ಅಮೇರಿಕಾಗೆ ವಿರುದ್ಧವಾಗಿದೆಯೋ, ಯಾರು ಅವರ ಜೊತೆ ಸರಿಯಾದ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ವೋ, ಅವರೆಲ್ಲರದ ವಿರುದ್ಧ ಇವರು ಒಂದು ಸುಂಕದ ಸಮರವನ್ನು ಸಾರಿದರು. ಈಗ ಇದೇ ವಿಚಾರವಾಗಿ ಮುಂದಿನ ವಾರ ಒಂದು ದೊಡ್ಡ ಮಟ್ಟದ ಒಪ್ಪಂದ ಆಗ್ತಾ ಇದೆ. ಒಂದು ಐತಿಹಾಸಿಕ ಒಪ್ಪಂದ ಅಂತ ಹೇಳ್ಬೋದು. 18% ಸುಂಕ ಜಾರಿಗೆ ಆಗುತ್ತೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಇಷ್ಟು ಕಡಿಮೆ ಸುಂಕಕ್ಕೆ ಟ್ರಂಪ್ ಯಾಕೆ ನಿರ್ಧಾರವನ್ನು ಮಾಡಿದ್ರು, ಯಾಕೆ ಒಪ್ಕೊಂಡ್ರು? ಭಾರತ ಮತ್ತು ಅಮೇರಿಕಾದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಏನಿದೆ, ಅದು ಮೊದಲ ಹಂತದ ಒಂದು ಚೌಕಟ್ಟನ್ನು ನಿರ್ವಹಿಸ್ತಾ ಇದೆ. ಶನಿವಾರ ಅಂತಿಮಗೊಳ್ಳುತ್ತೆ. ಇದೇ ವಿಚಾರವಾಗಿ ಈಗ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗಿದೆ. ಭಾರತ ಏನು ಆಮದು ಮತ್ತು ರಫ್ತನ್ನು ಮಾಡುತ್ತೆ, ಆ ವಿಚಾರಗಳವಾಗಿ ಒಂದು ಲಾಭ ಬರುವಂತಹ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಭಾರತ ಉತ್ಪನ್ನಗಳ ಮೇಲಿರುವಂಥ ಒಂದು ಸುಂಕವನ್ನು ನೋಡಿ, ನೀವು ಗಮನಿಸಿ, 50%ಇಂದ 18%ಗೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಸಹಿ ಆಗ್ತಾ ಇದ್ದಾರೆ ಟ್ರಂಪ್. ಹಾಗಾದರೆ ಈಗ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಳಿಸ್ತಾ ಇದ್ದಾರೆ? ಕೇಂದ್ರ ವಾಣಿಜ್ಯ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಏನಿದ್ದಾರೆ, ಅವರು ಒಂದು ಬಾರಿ ಮಾತನಾಡ್ತಾ ಇದೇ ವಿಚಾರವನ್ನು ಹೇಳಿದ್ದಾರೆ. ನೋಡಿ, ಈ ರೀತಿಯಾಗಿ ಆಗ್ತಾ ಇದೆ. ಸುಂಕದ ವಿಚಾರದಲ್ಲಿ ಅಮೇರಿಕ ಒಪ್ಕೊಂಡಿದೆ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಟ್ರಂಪ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾದರೆ ಭಾರತಕ್ಕೆ ಹೆದರಿದ್ರ ಟ್ರಂಪ್, ಅಥವಾ ಮೋದಿ ಆಡಳಿತಕ್ಕೆ ಮೆಚ್ಚಿಕೊಂಡ್ರ? ಇಲ್ಲ, ಭಾರತವನ್ನು ಹೆದರಾಕ್ಕೊಂಡ್ರೆ ನಾವೇನೂ ಕೂಡ ಮಾಡೋಕ್ಕಾಗಲ್ಲ, ಮುಂದೆ ಇದು ಒಂದು ದೊಡ್ಡ ಯುದ್ಧಕ್ಕೆ ಕಾರಣ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡಿ ಈ ರೀತಿಯ ನಿರ್ಧಾರಕ್ಕೆ ಬಂದ್ರ? ಸಾಕಷ್ಟು ಪ್ರಶ್ನೆಗಳಿದೆ. ನೋಡಿ, ಈ ರೀತಿಯಾಗಿ ಒಪ್ಪಂದ ಆಗೋದ್ರಿಂದ 50% ಇರೋದು 18%ಗೆ ಬಂದರೆ ಏನಾಗುತ್ತೆ? ಅಲ್ಲಿ ನಮ್ಮ ಭಾರತದ ಜವಳಿ ಮತ್ತು ಕೃಷಿ ಉದ್ಯಮದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ. ಅಷ್ಟೇ ಅಲ್ಲ, ದೊಡ್ಡ ಮಟ್ಟದ ಲಾಭ ಸಿಗುವಂತಹ ನಿರೀಕ್ಷೆ ಕೂಡ ಇದೆ ಈ ವಿಚಾರವಾಗಿ. ಹೀಗಿರುವಾಗ ಇನ್ನು ಭಾರತ ಮತ್ತು ಅಮೇರಿಕಾದ ಈ ಒಪ್ಪಂದ ಏನಿದೆ, ಇದು ಮಾರ್ಚ್ನಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದೆ, ಮುಂದಿನ ವಾರ. ಹಾಗಾದರೆ ಸಹಿ ಹಾಕಿದರೆ ಅದು ಟ್ರಂಪೇ ಬರ್ತಾರೋ, ಅಥವಾ ಬೇರೆ ಬೇರೆ ವಿದೇಶಾಂಗ ಸಚಿವರು ಮಾತಾಡ್ಕೊಳ್ತಾರೋ, ಇನ್ನೊಂದೋ ಮತ್ತೊಂದು ಯಾವುದೋ ರೀತಿಯಲ್ಲಿ ಸಹಿ ಅಂತೂ ಆಗ್ತಾರೆ, ಇಲ್ಲ ಪ್ರಧಾನಿಯವರೇ ಭೇಟಿ ಆಗಬಹುದು. ಹೀಗಿರುವಾಗ ಈ ನಿರ್ಧಾರದಿಂದ ಭಾರತಕ್ಕಂತೂ ತುಂಬ ಲಾಭ ಆಗುತ್ತೆ. ಮುಖ್ಯವಾಗಿ ಜವಳಿ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರ ಏನಿದೆ, ಅದರಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಮತ್ತು ರೈತರಿಗೆ ಉಪಯೋಗ ಆಗುತ್ತೆ. ಜವಳಿಯಲ್ಲಿ ಏನು ಬೆಳೀತಾರೆ ಅದು ಕೂಡ ಆಗುತ್ತೆ. ಈ ಸುಂಕದ ವಿಚಾರವಾಗಿ 100%, 150%, 200%, 70%, 80% ಈ ರೀತಿಯಾಗಿ ಈ ಸುಂಕವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಟ್ರಂಪ್ ಅವರ ನಿರ್ಧಾರದಿಂದ ಎಲ್ಲರಿಗೂ ಕೂಡ ಕೋಪ ಬರ್ತಾ ಇತ್ತು, ಏನಿದೆ ಈ ರೀತಿಯಾಗಿ ಅಂತ. ಹಾಗಾದರೆ ಈ ಮಾರ್ಚ್ ಏನಿದೆ, ಈ ತಿಂಗಳಲ್ಲೇ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂದರೆ, ಗೋಯಲ್ ಅವರು ಹೇಳಿರೋ ಪ್ರಕಾರ ಕೂಡ ಸಾಕಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ. ಇನ್ನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಏನು ಕಾರ್ಯವೈಖರಿ, ದೇಶದ ಮೂಲಕ ಸುಂಕವನ್ನು ಇಳಿಕೆ ಮಾಡ್ತಾ ಇದ್ದಾರೆ. ಇಳಿಕೆ ಮಾಡುವಂತಹ ಸಾಧ್ಯತೆ ನಮ್ಮ ಒಂದು ದೇಶದ ಮೇಲೆ, ಬೇರೆ ದೇಶದ ಮೇಲೆ ಅವ್ರಿಗೇನಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ದೇಶದ ಮೇಲೆ ಗೌರವ, ಭಯ ಎಲ್ಲವೂ ಕೂಡ ಇದ್ದಂತೆ ಕಾಣ್ತಾ ಇದೆ. ಈ ಒಂದು ಸುಂಕವನ್ನು ಕಡಿಮೆ ಮಾಡೋಕೆ ಅವರು ಅಂಗೀಕಾರ ಮಾಡಿದ್ದಾರೆ, ಓಕೆ ಅಂತ ಒಪ್ಕೊಂಡಿದ್ದಾರೆ. ಭಾರತೀಯ ರಫ್ತುದಾರರು ಏನಿದ್ದಾರೆ, ಅವರು 18% ಕಡಿಮೆ ಸುಂಕ ಏನಿದೆ ಅದನ್ನು ಪಾವತಿಸಬಹುದು. ಇನ್ಮೇಲೆ ಅವರಿಗೆ ಸುಂಕದ ವಿಚಾರವಾಗಿ ಟೆನ್ಷನ್ ಇರೋದೇ ಇಲ್ಲ. ಇನ್ನು ಮಧ್ಯಂತರ ವ್ಯಾಪಾರ ಕಾನೂನು ಏನಿದೆ, ಅದು ಕೆಲವೊಂದು ದಾಖಲೆಗಳನ್ನು ಕೂಡ ಬರೆಯುತ್ತೆ ಈ ವಿಚಾರವಾಗಿ. ಎರಡೂ ದೇಶಗಳು ಏನು ಆಮದು ಮತ್ತು ರಫ್ತನ್ನು ಮಾಡಿಕೊಳ್ಳುತ್ತೆ, ಅದು ಸ್ನೇಹ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಟ್ರಂಪ್ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ, ಅಮೇರಿಕಾನೇ ಫಸ್ಟ್, ಅಮೇರಿಕ ಜನರೇ ಫಸ್ಟ್ ಅಂತ, ಅದಕ್ಕೆ ಆದ್ಯತೆಯನ್ನು ನಾನು ಕೊಡ್ತೀನಿ, ಯಾವುದೇ ದೇಶ ಬಂದರೂ ಸರಿ ಅಂತ. ಅದೇ ರೀತಿಯಾಗಿ ಇವರು ಸುಂಕದ ನೀತಿಯನ್ನು ಜಾರಿ ಮಾಡಿದ್ದು. ಈಗ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಸಹಿ ಆಗ್ತಾ ಇದ್ದಾರೆ, ಮುಂದಿನ ವಾರ ಬಂತು. ಜೇಮಿಯಸ್ ಗ್ರೀಸ್ ಏನಿದ್ದಾರೆ, ಅವರನ್ನು ಮುಂದಿನ ತಿಂಗಳು ನವದೆಹಲಿಗೆ ಕಳಿಸ್ತಾ ಇದ್ದಾರೆ. ಆಹ್ವಾನ ಕೂಡ ಮಾಡಿದ್ದಾರೆ ಇದೇ ವಿಚಾರವಾಗಿ ಸಹಿ ಹಾಕೋಕೆ.
ಮುಂದಿನ ವಾರದಿಂದ ನಮಗೆ 18% ಸುಂಕ ಜಾರಿಗೆ ಆಗುವಂತಹ ಸಾಧ್ಯತೆ ಇದೆ. ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ. ಗ್ರೀಸ್ ಅವರು ಏನು ಬರ್ತಾ ಇದ್ದಾರೆ, ಅವರು ಬಂದು ಇದ್ರ ಬಗ್ಗೆ ಮಾತುಕತೆ ಆಡಿ ಕೆಲವೊಂದು ಚರ್ಚೆಗಳನ್ನು ಮಾಡಿ ಈ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಹಾಗಾದರೆ ಯಾವ ಕಾರಣಕ್ಕೆ ಇದನ್ನು ಒಪ್ಕೊಳ್ತಾ ಇದ್ದಾರೆ, ಯಾಕೆ ಸಹಿ ಆಗ್ತಾ ಇದ್ದಾರೆ ನೋಡಿ. ಭಾರತದ ರಷ್ಯಾ ತೈಲ ಖರೀದಿ ಏನಿದೆ ಅದರಿಂದಾಗಿ ಅಮೇರಿಕಾದ ಸುಂಕವನ್ನು ಹೆಚ್ಚು ಮಾಡಿತ್ತು. ಈಗ ತಿಂಗಳುಗಳ ಕಾಲ ನಡೆದಂತಹ ಒಂದು ಮಾತುಕತೆಗಳ ನಂತರ ಈ ಮಧ್ಯಂತರ ಒಪ್ಪಂದಕ್ಕೆ ಬಂದಿರುವಂಥದ್ದು. ಸಾಕಷ್ಟು ನಾವು ರಷ್ಯಾ, ಚೀನಾ ಏನಿದೆ ಬೇರೆ ಬೇರೆ ದೇಶದ ಹತ್ರ ನಾವು ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಲ್ಲ, ಅದು ಬೇಡ, ರಷ್ಯಾದ ಹತ್ರ ನೀವು ತಗೋಬೇಡಿ ಅದಕ್ಕೆ ಅಂತ ಹೇಳಿ ಸುಂಕ ಜಾಸ್ತಿ ಮಾಡಿದರು. ಮತ್ತೆ ಅದನ್ನು ಮಾತಾಡಿ ಏನೋ ಒಂದು ಮಾಡಿ ಒಪ್ಪಂದ ಮಾಡಿ ಆದಮೇಲೆ ಅದಕ್ಕೆ ಒಪ್ಕೊಂಡಿದ್ದಾರೆ. ಭಾರತದ ಉತ್ಪನ್ನಗಳ ಮೇಲೆ ಏನಿತ್ತು 50% ಹಾಕಿದ್ರು ಅದನ್ನು ನಾವಿಲ್ಲ ಇಳಿಸ್ತೀವಿ, ಏನು ತೊಂದರೆ ಇಲ್ಲ, ಏನೋ ಅವಾಗ ಆಗಿತ್ತು ಕೆಲವೊಂದು ವಿಚಾರವಾಗಿ, ಈಗ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿ ದೆಹಲಿಗೆ ಬರ್ತಾ ಇದ್ದ ಗ್ರೀಸ್ ಅವರು. ಮುಖ್ಯವಾದಂಥ ಅಂಶ ಇದೆ. ನಾವು ಈಗಾಗಲೇ ಹೇಳಿದಾಗೆ ಜವಳಿ ಉದ್ಯಮ ಆಗಿರ್ಬೋದು, ಬೇರೆ ಬೇರೆ ಉದ್ಯಮಗಳೇನಿದೆ ಸಾಕಷ್ಟು ಲಾಭ ಪಡೆಯುವಂತಹ ನಿರೀಕ್ಷೆ ಇದೆ. ಇದರಲ್ಲಿ ನೋಡಿ, ಅಮೆರಿಕಕ್ಕೆ ಭಾರತದ ಜವಳಿ ರಫ್ತು ಪ್ರಸ್ತುತ ಏನಾಗ್ತಾ ಇದೆ, ಸುಮಾರು 15,000 ಕೋಟಿ ರೂಪಾಯಿಯಷ್ಟು ಇದೆ ಆದಾಯ. ಇನ್ನು ಈ ಸುಂಕ ಇಳಿಕೆಯಿಂದ ಏನಾಗುತ್ತೆ, ಮುಂದಿನ 3 ವರ್ಷಗಳಲ್ಲಿ ಇದು 30,000 ಕೋಟಿ ರೂಪಾಯಿಗಳಿಗೆ ಹೋಗುತ್ತೆ. ಅಂದರೆ ಡಬಲ್ ಆಗ್ತಾ ಹೋಗುತ್ತೆ. ಡಬಲ್ ಆಗುವಂತಹ ಸಾಧ್ಯತೆ ಇದೆ. 15,000 ಇರುವಂಥದ್ದು 30,000 ಆಗ್ತಾ ಹೋಗುತ್ತೆ. ಇದರಿಂದ ರಫ್ತುದಾರರ ಸಂಘದ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ಒಂದು ರೀತಿಯಾಗಿ ಹೌದು ನಮಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. KM ಸುಬ್ರಹ್ಮಣ್ಯನ್ ಏನಿದ್ದಾರೆ ಅವರು ನೋಡಿ, ನಮಗೆ ಇದರಿಂದ ಲಾಭ ಆಗ್ತಾ ಇದೆ, ಭಾರತದ ಜವಳಿ ರಫ್ತಿನ ಕೇಂದ್ರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸುತ್ತೆ, ಈ ಒಪ್ಪಂದದಿಂದ 5 ಲಕ್ಷ ಹೊಸ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ನಮಗೆ. ಬರೀ ಒಪ್ಪಂದ ಸುಂಕ ಕಡಿಮೆ ಆಯಿತು, ಲಾಭ ಆಯ್ತಲ್ಲ, ಉದ್ಯೋಗ ಕೂಡ ಸಿಗ್ತಾ ಹೋಗುತ್ತೆ ಜನರಿಗೆ. ಇನ್ನು ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಅಮೇರಿಕಾಗೆ ಒಂದು ಸಂಬಂಧ ಚೆನ್ನಾಗಿರುತ್ತೆ, ಓಕೆ ನಮಗೆ ಲಾಭ ಬರುತ್ತೆ, ರೈತರಿಗೆ ಉದ್ಯೋಗ, ರೈತರ ಅನ್ನೋದಕ್ಕಿಂತ ಯುವಕರಿಗೆ ಉದ್ಯೋಗ ಸಿಗುತ್ತೆ, ರೈತರಿಗೆ ಲಾಭ ಆಗುತ್ತೆ ಅನ್ನೋದು. ಬೇರೆ ದೇಶಕ್ಕೆ ಏನಾಗುತ್ತೆ ಇದರಿಂದ ನೋಡಿ, ನಮ್ಮ ಪಕ್ಕದಲ್ಲೇ ಇರುವಂತಹ ಬಾಂಗ್ಲಾದೇಶಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಈ ಒಪ್ಪಂದದಿಂದ ಬಾಂಗ್ಲಾದೇಶಕ್ಕೆ ಏನಾಗುತ್ತೆ ಅಂತ ನೋಡೋದಾದರೆ ನೋಡಿ, ಬಾಂಗ್ಲಾದೇಶದ ಮೇಲಿರುವಂಥ ಒಂದು ಕಡಿಮೆ ಸುಂಕಗಳಿಂದಾಗಿ ಹಿಂದೆ ಅನೇಕ ದೇಶಗಳು ಅಲ್ಲಿಗೇನೆ ಹೋಗ್ತಾ ಇದ್ವು. ಆದರೆ ಈಗ ಭಾರತದ ಸುಂಕಗಳು ಏನಾಗ್ತಾ ಇದೆ, ಬಾಂಗ್ಲಾದೇಶಕ್ಕಿಂತ ಕಡಿಮೆ ಆಗ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಆದೇಶಗಳೇನಿದೆ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಕೆಲವೊಂದು ದೇಶಗಳು ಯಾರ್ಯಾರು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ರು ಅಲ್ಲಿಗಿಂತ ಇಲ್ಲಿ ಭಾರತದಲ್ಲಿನೇ ಕಡಿಮೆ ಇದೆಯಲ್ಲ. ಭಾರತ ಒಂದು ದೊಡ್ಡ ದೇಶ, ಸಾಕಷ್ಟು ಸಹಾಯ ಮಾಡುತ್ತೆ ಅಂತ ಹೇಳಿ ಬಾಂಗ್ಲಾದೇಶವನ್ನು ಬಿಟ್ಟು ನಮ್ಮ ಹತ್ರ ಬರುವಂತಹ ಸಾಧ್ಯತೆ ಇದೆ. ಕೆಲವೊಂದು ಕೃಷಿ ಉತ್ಪನ್ನಗಳ ರಫ್ತಿನ ವಿಚಾರವಾಗಿ ಈ ಒಪ್ಪಂದ ನಮಗೆ ಬೇರೆ ಬೇರೆ ರೀತಿಯೆಲ್ಲ ಸಹಾಯ ಮಾಡ್ತಾ ಹೋಗುತ್ತೆ. ನೋಡಿ, ಪ್ರಸ್ತುತವಾಗಿ ನಾವು ಈಗ ಗಮನಿಸೋದಾದರೆ $54 ಬಿಲಿಯನ್ ಇದು $100 ಮಿಲಿಯನ್ ಏರುವಂತಹ ನಿರೀಕ್ಷೆ ಕೂಡ ಇದೆ. ಇದರಲ್ಲಿ ಕೋಳಿ ಮಾಂಸ, ಅಕ್ಕಿ, ಗೋಧಿ, ರಾಗಿ, ಸಕ್ಕರೆ, ಸೋಯಾ, ಜೋಳ ಮತ್ತು ಬಾರ್ಸ ಏನಿದೆ, ಅದರ ಜೊತೆಗೆ ಮೆಕ್ಕೆಜೋಳ, ಬಾಳೆಹಣ್ಣು, ಹಸಿರು ಬಟಾಣಿ, ಕಾಬೂಲಿ, ಚಾನಾ, ಈ ರೀತಿಯಾಗಿ ಸಾಕಷ್ಟಿದೆ. ಈ ಉತ್ಪನ್ನಗಳು ಮತ್ತು ಡೈರಿ ವಸ್ತುಗಳಿದೆ. ಇದರ ಒಪ್ಪಂದದಿಂದ ಹೊರಬರೋದ್ರಿಂದ ರೈತರನ್ನು ಸಂಪೂರ್ಣವಾಗಿ ಇದರಿಂದ ರಕ್ಷಣೆ ಮಾಡುತ್ತೆ, ತುಂಬ ಸೆಕ್ಯೂರ್ ಆಗಿರ್ತಾರೆ ಇವರು. ಈ ವಿಚಾರವನ್ನು ಗೋಯಲ್ ಅವರು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಭಾರತ ಸಾಕಷ್ಟು ಲಾಭ ಗಳಿಸುತ್ತೆ, ನಾವು ಯಾಕೆ ಈ ಒಪ್ಪಂದ ಮಾಡ್ಕೊಳ್ಳಬಾರದು? ನಿಜಕ್ಕೂ ಕೂಡ ಟ್ರಂಪ್ ಈ ನಿರ್ಧಾರ ಭಾರತಕ್ಕೆ ತುಂಬ ಲಾಭ ತರ್ತಿದೆ. ಅಷ್ಟೇ ಅಲ್ಲ, ಭಾರತದ ಜೊತೆ ನಾವು ಯಾವುದೇ ರೀತಿಯಾದ ಕಿರಿಕ್ ಮಾಡ್ಕೊಳ್ಬಾರ್ದು. ಯಾಕಂದರೆ ನೋಡಿದ್ದಾರೆ ನಾವೇನೇನು ಮಾಡಿದ್ವಿ, ನಮ್ಮ ದೇಶ ಜೊತೆ ಯಾರು ಕಿರಿಕ್ ಮಾಡಿದಾಗ ಏನು ಮಾಡಿದ್ವಿ ಅಂತ. ಅಷ್ಟೇ ಅಲ್ಲ, ನಮ್ಮ ಸೈನ್ಯದ ಬಲ ಜಾಸ್ತಿ ಆಗ್ತಾಯಿದೆ, ದೊಡ್ಡ ದೊಡ್ಡ ಆಯುಧಗಳನ್ನು ತಗೊಳ್ತಾ ಇದ್ದೀವಿ. ಅದಕ್ಕೆ ಇವ್ರ ಹತ್ರ ಯಾವುದೇ ರೀತಿಯಾದ ವೈರತ್ವ ಬೇಡ, ಸಲೀಸಾಗಿ ನಾವು ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದಾರೆ. ಬೇರೆ ಬೇರೆ ವಲಯಕ್ಕೂ ಕೂಡ ಜಾಸ್ತಿ ಲಾಭ ಇದೆ ಇದರಲ್ಲಿ. ಇದೇ ಒಂದು ಒಪ್ಪಂದದಿಂದ ನೋಡಿ, ನಿರ್ಣಾಯಕ ಯಂತ್ರೋಪಕರಣಗಳೇನಿದೆ ಅದಾಗಿರ್ಬೋದು, ಆಟೋಮೊಬೈಲ್ ವಲಯ ಏನಿದೆ ಅದಕ್ಕೂ ಆಗಿರ್ಬೋದು, ಅದನ್ನು ನಾವು ಆಮದು ಮಾಡ್ಕೊಳ್ತೀವಿ, ಅದಕ್ಕೂ ಕೂಡ ಜಾಸ್ತಿ ಲಾಭ ಬರುತ್ತೆ. ಅಮೇರಿಕಾದಿಂದ $500 ಮಿಲಿಯನ್ ಮೌಲ್ಯದ ಉತ್ಪನ್ನಗಳನ್ನು ಖರೀದಿಸುವಂಥ ನಿರೀಕ್ಷೆ ಕೂಡ ಇದೆ. ವಿಶೇಷವಾಗಿ ನೋಡಿ, ಜೀಪಿಗಳೇನಿದೆ ಅವುಗಳಾಗಿರುವ ಮತ್ತು ಸುಧಾರಿತ ICT ಉತ್ಪನ್ನಗಳು ಸರಬರಾಜಿನಲ್ಲಿ ದೊಡ್ಡ ಮಟ್ಟದ ಸಡಿಲಿಕೆ ಆಗ್ತಾ ಇದೆ. ನಮಗೆ ಅದರಿಂದ ಕೂಡ ಲಾಭ ಬರುವಂತಹ ನಿರೀಕ್ಷೆ ಇದೆ. ಅಮೇರಿಕ ಅದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಭಾರತದ ರಫ್ತಿನ ಸುಮಾರು 35% ಉತ್ಪನ್ನಗಳು ಏನಾಗ್ತಾ ಇದೆ, ಈಗ 18% ಕಡಿಮೆ ಸುಂಕಕ್ಕೆ ಒಳಪಡುತ್ತವೆ. ಇದರಿಂದ ನಮಗೂ ಲಾಭ ಜಾಸ್ತಿ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ. ಚರ್ಮದ ಪಾದರಕ್ಷೆಗಳಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಕರಕುಶಲ ವಸ್ತುಗಳಾಗಿರ್ಬೋದು ಮತ್ತು ಕೈಮಗ್ಗ ಉತ್ಪನ್ನಗಳೇನಿದೆ ಅವು ತಕ್ಷಣ ಪ್ರಯೋಜನಕ್ಕೆ ಬರುತ್ತೆ. ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಕೂಡ ಲಾಭ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಲಾಭ ಆಗ್ತಾ ಇರೋದು ಭಾರತದ ಆರ್ಥಿಕತೆಗೆ ಇದು ದೊಡ್ಡ ಮಟ್ಟದ ಸಹಾಯ ಮಾಡುತ್ತೆ ಏರಿಕೆ ಆಗೋದಕ್ಕೆ. ಈ ಒಂದೇ ಒಂದು ಒಪ್ಪಂದದಿಂದ ಭಾರತ ತನ್ನ ಬೇರೆ ಬೇರೆ ವಲಯದಲ್ಲಿ ಲಾಭ ಕಾಣುತ್ತೆ, ಜನರಿಗೆ ಉದ್ಯೋಗವನ್ನು ಕೊಡುತ್ತೆ, ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ, ತೆರಿಗೆಯಲ್ಲಿ
ವಿನಾಯಿತಿಯನ್ನು ಗಳಿಸುತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೊಳ್ಬಾರ್ದು ಅನ್ನೋಂಥ ಯೋಚನೆ ಇದೆ. ನಿಜಕ್ಕೂ ಕೂಡ ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನಕ್ಕೆ ಕೆಲಸ ಸಿಗೋದಲ್ಲದೆ ನಾವು ಕೂಡ ಬೆಳಿತೀವಿ, ನಮ್ಮ ದೇಶ ಕೂಡ ಬೆಳೆಯುತ್ತೆ, ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ. ವಿದೇಶಿ ವಿನಿಮಯಗಳಿಗೇನಿರುತ್ತೆ ನಮ್ಮದು ಕೊಡೋದು ತಗೊಳ್ಳೋ ವ್ಯವಹಾರಗಳು ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ರೈತರನ್ನು ರಕ್ಷಣೆ ಮಾಡುತ್ತೆ, ಉದ್ಯಮದವರು ಏನಿರ್ತಾರೆ ಅವರು ಕೂಡ ಬೆಳೀತಾರೆ. ಸಾಕಷ್ಟು ಒಪ್ಪಂದಗಳಿಂದ ನಾವು ಹಿಂದೆ ನೋಡಿದ್ವಿ, ಕೆಲವೊಂದು ಒಪ್ಪಂದಗಳು ನಮಗೆ ಇಷ್ಟು ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿಕೊಡ್ತಾ ಇರಲಿಲ್ಲ. ಈಗ ಈ ಒಂದು ಒಪ್ಪಂದದಿಂದ ನಮಗೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ. ದೇಶದ ಜನರಿಗೆ, ದೇಶಕ್ಕೆ, ಎಲ್ಲರಿಗೂ ಕೂಡ ಮುಖ್ಯವಾಗಿ ನಾವು ಗಮನಿಸೋದಾದರೆ ರೈತರಿಗೆ ಉಪಯೋಗ ಆಗುವಂಥ ಒಪ್ಪಂದ ಆಗಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಒಪ್ಪಿಕೊಳ್ತಾರೆ. ಹೀಗಾಗಿ ಮೋದಿಯವರ ನಿರ್ಧಾರ, ಟ್ರಂಪ್ ಅವರ ನಿರ್ಧಾರ, ಅನೇಕ ತಿಂಗಳುಗಳಿಂದ ಮಾಡಿದಂತಹ ಒಂದು ಮಾತಿನ ಪ್ರಯತ್ನ ಏನಿದೆ ಅದು ಫಲಿಸಿದೆ. ಈಗ ಒಪ್ಪಂದಕ್ಕೆ ಒಪ್ಕೊಂಡಿದ್ದಾರೆ. 50% ಸುಂಕದಿಂದ ನಾವು 18%ಗೆ ಇಳಿಸ್ತಾ ಇದ್ದೀವಿ. ಇದರಿಂದ ನಿಮಗೂ ಲಾಭ ಇದೆ, ನಮಗೂ ಲಾಭ ಇದೆ, ನಮ್ಮ ಸಂಬಂಧ ಚೆನ್ನಾಗಿರಲಿ ಅನ್ನುವಂಥ ನಿರ್ಧಾರಕ್ಕೆ ಎರಡೂ ದೇಶಗಳು ಬಂದಿವೆ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.